ಸಮುದ್ರದ ಮಧ್ಯೆ ಇರ್ತೇವೆ. ನಮಗೆ ದಡ ಯಾವುದು ಕಾಣುವುದೇ ಇಲ್ಲ. ಪರ್ವತ ಆಗಲಿ, ಗುಡ್ಡ ಆಗಲಿ, ಅಥವಾ ಮರಗಿಡಗಳು, ಮರಳು ಏನು ಕಾಣುವುದಿಲ್ಲ. ನಾನೊಂದು ಬಿಂದು, ನನ್ನ ಸುತ್ತಲೂ ಒಂದು ವೃತ್ತವನ್ನು ಎಳೆದರೆ ಹೇಗಿರ್ತದೆ, ಸಮುದ್ರದ ನೀರು ವೃತ್ತಾಕಾರದಲ್ಲಿ ಕಾಣ್ತದೆ. ನಾನು ಅದರ ಮಧ್ಯದ ಬಿಂದು. ಆ ದೋಣಿ ಬಂದು ಆ ಜಾಗದಲ್ಲಿ ನಿಂತಾಗ ಒಮ್ಮೆ ಆ ನೀರಿನ ತೊಳಲಾಟದಲ್ಲಿ ದೋಣಿ ಯಾವುದೋ ಒಂದು ದಿಕ್ಕಿಗೆ ಮುಖ ಮಾಡಿ ನಿಲ್ತದೆ. ನಾನು ಪೂರ್ವದಿಂದ ಬಂದಿದ್ದೀನ, ಪಶ್ಚಿಮದಿಂದ ಬಂದಿದ್ದೇನೆ, ಉತ್ತರವ, ನಾನು ಬಂದ ದಿಕ್ಕು ಯಾವುದು ಗೊತ್ತಾಗಲ್ಲ. ಇದಕ್ಕೆ ದಿಕ್ಕು ತಪ್ಪುದು ಅಂತ ಹೇಳ್ತೇವೆ. ಈ ಮರುಭೂಮಿಯಲ್ಲಿ ದಿಕ್ಕು ತಪ್ಪುದು ನೀವು ಕೇಳಿರ್ತೀವಿ. ಕಾಡಿನಲ್ಲಿ ದಿಕ್ಕು ತಪ್ತದೆ, ಅಥವಾ ನಾವು ದಿಕ್ಕು ತಪ್ತದೆ. ಈಗ ನಗರಗಳಲ್ಲೆಲ್ಲ ಹೋದ್ರೆ ಸಾಮಾನ್ಯ ಒಂದೇ ರೀತಿಯ ಮನೆಗಳೆಲ್ಲ ದಿಕ್ಕು ತಪ್ತದೆ. ಅದೆಲ್ಲ ಏನೂ ಅಲ್ಲ. ಸಮುದ್ರದಲ್ಲಿ ದಿಕ್ಕು ತಪ್ಪಿದ್ರೆ ಅದು ತುಂಬಾ ಕಷ್ಟದ ವಿಷಯ. ಯಾಕಂತ ಹೇಳಿದ್ರೆ ಮತ್ತೆ ದಡಕ್ಕೆ ಬರ್ಬೇಕಲ್ಲ. ಆ ದಡಕ್ಕೆ ಬರ್ಬೇಕಾದ್ರೆ ಈಗ ನಾರ್ಮಲ್ ಇರುವ ದಿನ ಆದ್ರೆ ಮೀನುಗಾರ ಏನ್ ಮಾಡ್ತಾನೆ, ನಕ್ಷತ್ರಗಳಿದ್ರೆ ನಕ್ಷತ್ರ ನೋಡ್ತಾನೆ, ಸೂರ್ಯನನ್ನು ನೋಡ್ತಾನೆ, ಚಂದ್ರನನ್ನು ನೋಡ್ತಾನೆ, ರಾತ್ರಿ ಹಗಲು, ದಡ ಯಾವುದು, ಇದೆಲ್ಲ ಅವನಿಗೊಂದು ಅನುಭವದಿಂದ ಬರ್ತದೆ. ಕೆಲವು ಬಾರಿ ಏನಾಗ್ತದೆ ಅಂದ್ರೆ, ಈಗ ಮಳೆಗಾಲದ ಸಮಯ, ಅವನು ದಡದಿಂದ ತುಂಬಾ ದೂರ ಹೋಗಿದ್ದಾನೆ, ದಿಕ್ಕು ತಪ್ಪಿದೆ. ಈಗ ದಡ ಯಾವುದು ಗೊತ್ತಿಲ್ಲ, ತುಂಬಾ ದಟ್ಟವಾದ ಮೋಡ ಕವಿದಿದೆ, ವಿಪರೀತ ಮಳೆ ಸುರಿತಾ ಇದೆ. ಈ ಸಿಚುವೇಶನ್ ನಾನೊಮ್ಮೆ ಸಿಲುಕಿದ್ದೆ. ನಾನು ನಮ್ಮ ಮನೆಯ ದೋಣಿಯಲ್ಲಿ ಹೋದಾಗ ಇಂಥ ಒಂದು ಸಿಚುವೇಶನ್ ಆಗಿತ್ತು. ದಟ್ಟವಾದ ಮೋಡ ಇದಾಗಿ ಮಳೆ ಸುರಿದಿದೆ, ವಿಪರೀತ ಮಳೆ. ಹತ್ತಿರದಲ್ಲಿ ಒಂದು ದೋಣಿ ಹೋದ್ರೂ ಕಾಣುವುದಿಲ್ಲ, ಅಷ್ಟು ಕತ್ತಲು ಆವರಿಸಿದೆ, ಯಾವುದು ದಡ ಗೊತ್ತಿಲ್ಲ. ಆವಾಗ ನಮ್ಮ ಅಣ್ಣ ಹೇಳಿದ್ರು, ನಾವು ಮೊದಲು ಇಲ್ಲಿ ನೀರೆಷ್ಟಿದೆ ಅಂತ ಹೇಳಿ ಒಂದು ಲೋಹದ ಒಂದು ಗುಂಡಿಗೆ ನಾವು ಹಗ್ಗ ಕಟ್ಟಿ ನೋಡಿದ್ವಿ. ಅಲ್ಲಿ ಒಂದು ನೀರು ನಾವು ಮಾರು ಲೆಕ್ಕದಲ್ಲಿ ನೋಡ್ತೇವೆ ನೀರನ್ನು, 7-8 ಏನೋ ಇತ್ತಂತ ಅನ್ಕೊಳ್ಳಿ. ಮತ್ತೆ ಯಾವುದೋ ಒಂದು ದಿಕ್ಕಿಗೆ ನೇರವಾಗಿ ನಾವು ಹೋದ್ವಿ. ಹೋಗಿ ಒಂದು 10 ನಿಮಿಷ ಇಂಜಿನನ್ನು ಸ್ಟಾರ್ಟ್ ಮಾಡಿ ಹೋದಾಗ 10 ನಿಮಿಷದ ನಂತರ ಪುನಃ ನಾವು ಆಳ ನೋಡಿದ್ವಿ. ಆಗ ಕಡಿಮೆ ಆಯ್ತು. ಆವಾಗ ಗೊತ್ತಾಗ್ತದೆ ನಾವು ದಡದ ಕಡೆ ಹೋಗ್ತಾ ಇದ್ದೇವೆ ಅಂತ. ಅಂದ್ರೆ ಆ ಮೂಮೆಂಟಲ್ಲೂ ಮೀನುಗಾರನಿಗೆ ಆ ಸಾಂದರ್ಭಿಕವಾದ ಅನುಭವ ಬೇಕು. ಇದೆಲ್ಲ ಎಲ್ಲಿಯೂ ಬರೆದಿಟ್ಟ ವಿಷಯ ಅಲ್ಲ, ಯಾರು ಹೇಳಿದ್ದಲ್ಲ. ಆ ಮೂಮೆಂಟ್ ಅಲ್ಲಿ ಅವರಿಗೆ ಹೊಳಿಬೇಕು. ಇಲ್ಲ ಆ ಗಾಳಿಯೊಡನೋ ಅಥವಾ ಅಲ್ಲಿ ಬರುವ ಚಂಡಮಾರುತದೊಟ್ಟಿಗೆ ಜೀವ ಕಳ್ಕೊಳ್ಬೇಕಾಗ್ತದೆ.